ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಿ ಶಾಸಕ ಪುಟ್ಟಸ್ವಾಮಿ ಗೌಡ. ಗೌರಿಬಿದನೂರು ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಶಾಸಕರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಜೊತೆ ಮಾತನಾಡಿದ ಶಾಸಕರಾದ ಪುಟ್ಟಸ್ವಾಮಿ ಗೌಡರವರು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸುಮಾರು ಕುಂದುಕೊರತೆಗಳಿವೆ. ಬಹುಮುಖ್ಯವಾಗಿ ಸ್ವಚ್ಛತೆ ಕೊರತೆಯಾಗಿದೆ ಹಾಗೂ ಸಾರ್ವಜನಿಕರಿಗೆ ಔಷಧಿಗಳನ್ನು ಹೊರಗಡೆ ಬರೆದು ಕೊಡುವುದು, ತುಂಬಾ ದೂರುಗಳು ಆರೋಗ್ಯ ಇಲಾಖೆ ಮೇಲೆ ಇದೆ. ಇದೆಲ್ಲವನ್ನ ಅತಿ ಬೇಗ ಸುಧಾರಿಸಬೇಕೆಂದು ಎಚ್ಚರಿಸಿದರು. ಅದೇ ರೀತಿ ಅಬಕಾರಿ ಇಲಾಖೆಯ ಅಧಿಕಾರಿಯೊಂದಿಗೆ ಮಾತನಾಡಿ ತಾಲೂಕಿನಲ್ಲಿ ಮದ್ಯದ ಅಂಗಡಿಗಳು ಹೆಚ್ಚುತ್ತಿದ್ದು ಅಂಗಡಿ ಮಳಿಗೆಗಳಲ್ಲಿ ಮದ್ಯ ದೊರೆಯುತ್ತಿದೆ ಎಂದು ದೂರುಗಳು ಬರುತ್ತಿವೆ. ಅದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಯಾವುದೇ ಬಾರಿಗೆ ಪರವಾನಗಿ ನೀಡಬೇಕಾದರೆ ನನ್ನ ಗಮನಕ್ಕೆ ತನ್ನಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಅರವಿಂದ್ ಕೆಎಂ, ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿಕೆ ಹೊನ್ನಯ್ಯ, ಆರಕ್ಷಕ ವೃತ್ತ ನಿರೀಕ್ಷಕರಾದ ಅಂಜನ್ ಕುಮಾರ್ ಮತ್ತು ನಗರಸಭೆ ಪೌರಾಯುಕ್ತರಾದ ರಮೇಶ್ ಅವರು ಹಾಗೂ ಎಲ್ಲಾ ತಾಲೂಕು ಆಡಳಿತಾಧಿಕಾರಿಗಳು ಭಾಗವಹಿಸಿದ್ದರು. ನವೀನ್ ಕುಮಾರ್, ಚೆಕ್ ನ್ಯೂಸ್ ಕನ್ನಡ, ಗೌರಿಬಿದನೂರು. ಎರಡನೇದಾಗಿ ಆಪರೇಷನ್ ಮಾಡೋಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋ ಪ್ರಾಬ್ಲಮ್. ಏನಾದ್ರು ಮೆಡಿಸಿನ್ ಏನಾದ್ರು ಕೊಡಿದ್ರೆ ಸರ್ಕಾರದಿಂದ ಕೊಟ್ಟರೆ ಮೆಡಿಸಿನ್ ಕೊಡದಲ್ಲೇ ಅಂಗಡಿ ಬರ್ಕೊಡ್ತಾರೆ ಅನ್ನೋದು ಒಂದು ದೂರುಗಳು. ಈ ತರ ದೂರುಗಳು ಬಹಳಷ್ಟು ಬರ್ತಾರೆ. ಎಲ್ಲಾ ಇಲಾಖೆ ಸುಧಾರಿಸಿದ್ರು ಕೂಡ ನಿಮ್ಮ ಹಾಸ್ಪಿಟಲ್ ಸುಧಾರಿಸ್ತಾರೆ. ಈಗ ಸಿಜೇರಿಯನ್ ನಾವು ಆಗ್ಲೇ ಒಂದು 3 ಸರ್ತಿ ಸಿಜೇರಿಯನ್ ವಿಚಾರದಲ್ಲಿ ನಾರ್ಮಲ್ ಡೆಲಿವರಿ ಮಾಡಿಸ್ಬೇಕು, ಅನಾವಶ್ಯಕ ಸಿಜೇರಿಯನ್ ಮಾಡಿಸ್ಬೇಡಿ ಅಂತಲೂ ಕೂಡ ಬಂದಾಗ್ಲೂ ಹೇಳಿದ್ರು. ಮೊನ್ನೆ ಡಿಸಿ ಅವ್ರು ಬಂದ್ರು ಅದನ್ನೇ ಬಂದಿದೆ. ಅವ್ರು ಬಂದಾಗ್ಲೂ ಕೂಡ ಅದೇ ಪ್ರಾಬ್ಲಮ್ ದೂರ ಬಂದಿದೆ. ಪರ್ಸೆಂಟೇಜ್ ಕಡಿಮೆ ಮಾಡಬೇಕು ಅನ್ನೋದು. ಅದನ್ನ ಯಾಕೆ ಗೊತ್ತಾಗುತ್ತೆ ಎಲ್ಲ ಹೇಳಿದ ಮತ್ತೆ ಇನ್ನೊಂದು ಪ್ರೀವಿಯಸ್ LSCS ಸಿಸೇರಿಯನ್ ಸೆಕ್ಷನ್ ಇದ್ದಾಗ ನಾವು ಅದನ್ನ ಟ್ರಯಲ್ ಕೊಡಕ್ ಆಗಲ್ಲ ಸರ್. ಸೊ ಅದನ್ನು ನಾವು ಪ್ರೈಮೀಸ್ ಅಂದ್ರೆ ಯಾರು ಫಸ್ಟ್ ಡೆಲಿವರಿ ಗರ್ಭಿಣಿ ಬರ್ತಾರಲ್ಲ ಸರ್, ಅವರು ಪೇನ್ ಬೇರ್ ಮಾಡಕ್ಕಾಗಲ್ಲ, ನಮಗೆ ಆದಷ್ಟು ಬೇಗ ಡೆಲಿವರಿ ಮಾಡಿ ಕೇಳ್ತಾರೆ ಅಂತ ನಾನು ಒಪಿನಿಯನ್ ಅಂತ ತಗೊಂಡಿದ್ದೆ. ಏನು ಸರ್ ಬೇಕಾದ್ರೆ ಅವ್ರ ಕ್ಲಾರಿಟಿ ಮತ್ತು 50% ಈಗ ನಮ್ಮಲ್ಲಿ 45.6% ಆಗಿದೆ ಲಾಸ್ಟ್ ಟೈಮ್. ಆಮೇಲೆ ಬೇರೆ ತಾಲೂಕುಗಳಿಗೆ ಹೋಲಿಸಿದ್ರೆ ನಮ್ದು ಇನ್ನೂ ಕಡಿಮೆ ಇದೆ. ಚಿಂತಾಮಣಿ 58% ಇದೆ. ಬಟ್ ಇರೋದು ಇನ್ನೂ ಕಡಿಮೆ ಮಾಡ್ತೀವಿ ಸರ್. ತಾಲೂಕು ವಿಚಾರ ಬಿಟ್ಟು ನಾರ್ಮಲ್ ಡೆಲಿವರಿ ಆಗೋದನ್ನ 25% ಒಳಗಡೆ ಇರಬೇಕು ಅನ್ನೋದು ಒಂದು ಇದಿರ್ತದೆ. ಅಷ್ಟು ಒಳಗೆ ಅದೇನಿಲ್ಲ. ಸಾಮಾನ್ಯವಾಗಿ ಯಾಕೆ ಎಲ್ಲಾನು ಸಿಜೇರಿಯನ್ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಅದೇನಿಲ್ಲ. ಅವೇನ ಪೇಮೆಂಟ್ ಮಾಡಲ್ಲ, ನೀವ್ ಹೇಳ್ತೀರೋ ಅವ್ರು ಹೇಳ್ತಾರೋ ಗೊತ್ತಿಲ್ಲ. ಅವ್ರು ಯಾರು ಪೇಮೆಂಟ್ ಮಾಡೋದು, ನೀವ್ ಯಾವಾಗ ರಿಜಿಸ್ಟ್ರಿ ಮಾಡ್ತೀರಿ ಅಂತ ಇನ್ಫಾರ್ಮೇಶನ್. ಹಾಸ್ಪಿಟಲ್ ಏನಿಲ್ಲ, ಬೇರೆ ತಾಲೂಕಲ್ಲಿ ಬಿಟ್ಬಿಡಿ. ನೀವು ಕಡಿಮೆ 25% ಹಿಡಿಸೋದು ವ್ಯವಸ್ಥೆ ಮಾಡಿ. ಏನಾಗಲ್ಲ, ನಾರ್ಮಲ್ ಡೆಲಿವರಿ ಆಗ್ತದೆ. ನೀವು ಕ್ರಿಯೇಟ್ ಮಾಡ್ತೀರಿ ಅಷ್ಟೇ ಹಾಸ್ಪಿಟಲ್. ಆಮೇಲೆ ಇದನ್ನ ಆಂಬುಲೆನ್ಸ್ ವಿಚಾರದಲ್ಲಿ ಅಷ್ಟೇ ಬಹಳ ತಕರಾರು ಮಾಡ್ತೀರಿ ಅಂತ ಹೇಳ್ತಾರೆ. ಆಂಬುಲೆನ್ಸ್ ಕಳ್ಸ್ಬೇಕಾದ್ರೆ ಇವಾಗ ಯಾವ್ದು ಇದಾಗ್ತಾ ಇಲ್ಲ, ಆಂಬುಲೆನ್ಸ್ ಇದೆ. ಮಳೆ ಆಗಬೇಕಾಗಿತ್ತು 38.8 ಆಗಬೇಕಾಗಿತ್ತು. ಅದು ವಾಸ್ತವವಾಗಿ ಆಗಿರೋದು 50 ಮಿಲಿಮೀಟರ್ ಸರ್. ಹಾಗಾಗಿ 129% ಮಳೆ ಆಗಿದೆ ಸರ್. ನಂಗೆ ಆಕ್ಚುಲಿ ಮಳೆ ಬೇಕಾಗಿರೋದು ಸರ್, ನಮಗೆ ಬಿತ್ತನೆ ಕಾಲಾವಧಿ ಸರ್ ಜೂನ್ ಟು ಆಗಸ್ಟ್ ಬೇಕಾಗಿದೆ ಸರ್. ಈಗ ಮೇ ತಿಂಗಳಲ್ಲಿ ಏನಾದ್ರು ಮಳೆ ಬಿದ್ದಿರೋ ಸರ್, ಅದನ್ನ ಪೂರ್ವ ಮುಂಗಾರು ಹಂಗಾಮನ್ನ ಹಾಕಿ ಬಳಸ್ಕೊಂಡು ಭೂಮಿ ಸಿದ್ಧತೆನ ತಯಾರು ಮಾಡ್ಕೊಂತೀವಿ ಸರ್. ನಿಮಗೆ ಬಿತ್ತನೆ ಕಾಲಾವಧಿ ಇರೋದು ಜೂನ್, ಜುಲೈ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಈಗ ತುಂಬಾ ಇಂಪಾರ್ಟೆಂಟ್ ಸರ್ ನಮಗೆ. ಸೊ ಈಗ ಕಳೆದ 2 ವರ್ಷ ಕಂಪೇರ್ ಮಾಡ್ಕೊಂಡ್ರೆ 2023 ಬಿಟ್ಟರೆ ನಿಮಗೆ ಟೂರಿಸ್ಟ್ ಪ್ರವಾಸನ ಆಗಿದೆ. ಸೊ ನಮಗೆ ಮಳೆ ಪ್ರಮಾಣ ಆಗ್ತಾ ಇರೋದ್ರಿಂದ ಮತ್ತು ಮಳೆ ನಿರೀಕ್ಷೆ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಬಿತ್ತನೆ ಬೀಜ ಮತ್ತೆ ರಸಗೊಬ್ಬರ ಬೇಕಾದ್ರೆ ಸಿದ್ಧತೆ ತಯಾರು ಮಾಡ್ಕೊಂಡಿದ್ದೀವಿ ಸರ್. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.